ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಕರ್ನಾಟಕ. ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ಯಾವುದಪ್ಪ ಆ ಜಾಗ ಅಂದರೆ ಕೋಟಹಳ್ಳಿ ಹತ್ರ ಇರುವಂತಹ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂತಹ ದ್ಯಾವಪ್ಪನ ಗುಡಿಗೆ. ಈ ದೇವಸ್ಥಾನಕ್ಕೆ ನೀವು ಬರೋದಕ್ಕೆ ಮುಖ್ಯ ಕಾರಣ ಏನು ಸರ್? ಹಸುಗಳಿಗೆ ಏನಾದರೂ ಜನಗಳಿಗಾಗಲಿ ಈ ಬಸ್ರಿ ಹೆಂಗಸರಿಗಾಗಲಿ ಏನಾದರೂ ಮಕ್ಕಳಿಗೆ ಹಾಲಾಗದಿದ್ರೆ ಒಳ್ಳೆ ಹಿಂದಿನ ಕಾಲದಿಂದನೂ ಒಳ್ಳೆ ಇದಾಗ್ತಾಯಿದೆ. ಹಸುಗಳಿಗೆಲ್ಲ ಚೆನ್ನಾಗಿಲ್ದಿರಾದರೆ ರೋಗ ಬಂದಾಗ ದೇವಸ್ಥಾನಕ್ಕೆ ನಂಬಿಕೆ ತುಂಬ ವರ್ಷಗಳಿಂದ ಇದೆ. ಅಂದರೆ ಇಲ್ಲಿ ಹೆಸರಲ್ಲೇ ಇದೆ ಶ್ರೀ ಯೋಗಿ ದ್ಯಾವಪ್ಪ ತಾತ ಅವರ ಒಂದು ದೇವಸ್ಥಾನ ಅಂತ. ಇವರು ಮುಖ್ಯವಾಗಿ ದೇವರಾಗೋದು ಅಂದರೆ ನಮಗೆ ಗೊತ್ತಿರುತ್ತೆ, ಒಂದು ಎಲ್ಲ ಮಾನವರು ಸಹ ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ದೇವರಾಗೋದಕ್ಕೆ ಬೇಕಾಗಿರೋಂಥದ್ದು ಮುಖ್ಯವಾಗಿ ಒಂದು ಪವಿತ್ರತೆ ಮತ್ತು ನಮಗೆ ಯಾವುದೇ ಸ್ವಾರ್ಥ ಇರಬಾರ್ದು. ಸೊ ಸ್ವಾರ್ಥವನ್ನು ಪಕ್ಕದಲ್ಲಿಟ್ಟು ನಿಸ್ವಾರ್ಥದಿಂದ ಹಸುಗಳಿಗೆ ಒಂದು ಬರುವಂತಹ ಜನರಿಗೆ ಸೇವೆ ಮಾಡಿದಂತಹ ವ್ಯಕ್ತಿ ಇವರು. ನಾವು ಈ ವಾರಸ್ದಾರು ಒಂದು 20 ಮನೆ ಇದೆ, ವರ್ಷಕ್ಕೊಬ್ಬೊಬ್ರು ಚೇಂಜ್ ಆಗ್ತೀವಿ. ಯಾಕಂದರೆ ಒಂದು ಹಸುಗಳಿಗೆ ಯಾವುದೋ ಒಂದು ಕಷ್ಟ ಆಗಿರ್ಬೋದು, ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ಬೋದು ಇದ್ದರೆ ಕ್ಷಣಾರ್ಧದಲ್ಲಿ ಮಾಯ ಮಾಡ್ತಾಯಿದ್ರು, ಕ್ಷಣಾರ್ಧದಲ್ಲಿ ನಿವಾರಣೆ ಮಾಡ್ತಾಯಿದ್ರು. ಹಾಗೆ ಯಾವುದೇ ಮಕ್ಕಳಿಗೆ ಹಾಲಾಗದೇ ಇರುವಂಥದ್ದು, ಒಂದು ತಾಯಿಯಂದ್ರಿಗೆ ಯಾವುದೇ ಒಂದು ನೋವಾಗಿರ್ಬೋದು ಅಥವಾ ಜನಗಳಿಗೆ ಯಾವುದೇ ಒಂದು ಕಷ್ಟ ಆಗಿರ್ಬೋದು, ಈ ಥರ ಎಲ್ಲ ಒಂದು ಸಮಸ್ಯೆಗಳಿಗೆ ಒಂದು ನಿಮಿಷ ಅಥವಾ ಒಂದು ಕ್ಷಣದಲ್ಲಿ ನಿವಾರಣೆ ಮಾಡಿ ಕಷ್ಟಗಳನ್ನು ದೂರ ಮಾಡುವಂತಹ ಶಕ್ತಿ ಈ ಒಂದು ದ್ಯಾವಪ್ಪ ತಾತ ಅವರಿಗೆ ಇದೆ ಅಂತ ಇಲ್ಲಿನ ಭಕ್ತಾದಿಗಳು ನಂಬ್ತಾ ಇದ್ದಾರೆ. ಅವರು ಬದುಕಿದ್ದಂಗೆ ನನ್ನ ಸಮಾಧಿ ಮಾಡಿ ಮಕ್ಕಳಿಗೂ ಗೋವುಗಳಿಗೂ ಮದುವೆ ದ್ಯಾವ್ರುಗಳಿಗೂ ನಾನು ಪ್ರಯಾಣಿಕರಿಗೂ ಒಳ್ಳೆಯದು ಕೊಡ್ತೀನಿ. ಹಾಗೆ ಇಲ್ಲಿ ಪ್ರತಿನಿತ್ಯ ಸಹ ದಾಸೋಹ ನಡೀತಿದೆ. ಒಂದು ದೇವರಿಗೆ ನಾವು ದೇವಸ್ಥಾನಗಳಲ್ಲಿ ದಾಸೋಹವನ್ನು ಮಾಡೋದಕ್ಕೆ ಕಂಡಿದ್ದೀವಿ, ನೋಡಿದ್ದೀವಿ. ಹಾಗೆ ಇಲ್ಲಿ ಒಬ್ಬ ವ್ಯಕ್ತಿಗೆ ದಾಸೋಹವನ್ನು ಮಾಡ್ತಾ ಇದ್ದಾರೆ, ಅದು ಈ ದ್ಯಾವಪ್ಪ ತಾತ ಅವರಿಗೆ. ಇವರು ಲಿಂಗೈಕ್ಯ ಆಗಿ 70 ವರ್ಷ ಆಗಿದ್ದರೂ ಸಹ ಇವರ ಪವರ್ ಇನ್ನೂ ಕಮ್ಮಿ ಆಗಿಲ್ಲ. ಅರಿಕೆ ಇರೋರು ಮಕ್ಕಳಿಲ್ಲ ಅಂತೇಳಿ ಬಂದರೆ ಸುಮಾರು 15 ವರ್ಷ 18 ವರ್ಷ ಆಗಿರೋರು ಬಂದು ಅಲ್ಲಿ ಕಲ್ಯಾಣದಲ್ಲಿ ಹೋಗಿ ಪ್ರದರ್ಶನ ತಿರುಗಿ 2 ಕಡ್ಡಿ ಎತ್ಕೊಂಡು ಮಹಾನ್ ಭಾವ ನಮಗೊಂದು ಸಂತಾನ ಕೊಟ್ಟರೆ ನಿಮ್ಮ ಹೆಸರಿಡ್ತೀವಿ ಅಂತೇಳಿ ಆಗಿರೋದು ನಿಜ. ಯಾಕಂದರೆ ಇಲ್ಲಿ ಬರುವಂತಹ ಜನರ ಸಂಖ್ಯೆ ಅಂದರೆ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇಲ್ಲಿರುವಂತಹ ಅರ್ಚಕರು ಮತ್ತು ಇಲ್ಲಿರುವಂತಹ ಭಕ್ತಾದಿಗಳ ಹತ್ರ ಕೇಳಿ ತಿಳಿಸ್ತೀವಿ, ಬನ್ನಿ. ಹಸುವಿನ ಒಂದು ಕೊಳ್ಳೆಗೆ ಹಾಕುವಂತ ಹಗ್ಗನ್ ಬೇರೆ ತಗೊಂಡ್ಬಂದಿದ್ರೆ ಇಲ್ಲಿಗೆ ತಗೊಂಡ್ಬರ್ಬೇಕಂದ್ರೆ ಏನ್ ಕಾರಣ? ಅಂದ್ರೆ ಎಲ್ಲಾರು ಇಲ್ಲೇ ತಗೊಂಡ್ಬಂದಿ ಪೂಜೆ ಮಾಡಿಸ್ಕೊಂಡು ತಗೊಂಡೋಗಿ ಹಸುಗಳು ಕಟ್ರೆ ಒಳ್ಳೇದಾಗುತ್ತೆ ಅಂತ ಬಂದ್ ಪೂಜೆ ಮಾಡಿಸ್ಕೊಂಡು ತಗೊಂಡೋಗಿ ಕಟ್ತೀರಿ ಅಷ್ಟೇ. ಇಲ್ಲ, ಇದೇ ಫಸ್ಟ್ ನಾವು ಬಂದಿದ್ದು. ನಿಮ್ಗೆ ಈ ದೇವಸ್ಥಾನ ಇಲ್ಲಿದೆ ತಯಾರಿದ್ದು? ಇಲ್ಲ, ಅಲ್ಲಿ ಊರಲ್ಲಿ ಎಲ್ಲಾರು ಹೇಳ್ತಾ ಇದ್ದಾರಲ್ಲ, ಅದ್ರಿಂದ ಬಂದಿದ್ದು. ಓಕೆ, ಅಂದ್ರೆ ಈ ದೇವರು ಪವರ್ಫುಲ್ ಇದೆ? ಪವರ್ಫುಲ್ ಇದೆ. ನಮಸ್ತೆ. ನೀವು ಈ ದೇವಸ್ಥಾನದಲ್ಲಿ ಎಷ್ಟು ವರ್ಷಗಳಿಂದ ಪೂಜಾರಿ ಆಗಿದ್ದೀರಾ? ನಾವು ಈ ವಾರಸ್ದಾರು ಒಂದು 20 ಮನೆ ಇದೆ, ವರ್ಷಕ್ಕೊಬ್ಬೊಬ್ರು ಚೇಂಜ್ ಆಗ್ತೀವಿ. ಶ್ರೀರಾಮನವಮಿನಿಂದ ಶ್ರೀರಾಮನವಮಿವರೆಗೂ ಬರೋ ಪ್ರಜೆಗಳಿಗೆ ಆ ಮಹಾನ್ ಭಾವನೆ ಇದು ಅನ್ನದಾನಕ್ಕೂ ತಂದು ಕೊಡ್ತಾರೆ. ಡೈಲಿ ಊಟದ ವ್ಯವಸ್ಥೆನೂ ಇದೆ, ಅವರು ಬದುಕಿದ್ದಂಗೆ ನನ್ನ ಸಮಾಧಿ ಮಾಡಿ ಮಕ್ಕಳಿಗೂ ಗೋವುಗಳಿಗೂ ಮದುವೆ ದ್ಯಾವ್ರುಗಳಿಗೂ ನಾನು ಪ್ರಯಾಣಿಕರಿಗೂ ಒಳ್ಳೆಯದು ಕೊಡ್ತೀನಿ
ಅಂತ ಹೇಳಿದ್ದು ಸತ್ಯ. ಹಿಂದಿನಿಂದ ಅದೇ ಭಾವನೆ ಬರ್ತಾ ಇದೆ. ಅಂದ್ರೆ ಈ ದೇವಸ್ಥಾನದಲ್ಲಿ ಮುಖ್ಯ ಪವಾಡ ಅಂತದ್ ಏನಾದ್ರು ನಡೆಯುತ್ತಾ? ನಿಮ್ಮ ಆತ್ಮದಲ್ಲಿ ಏನಿದ್ರೆ ಅದನ್ನ ಮಹಾನ್ ಭಾವನು ಕೋರಿಕೆ ಕೊಡ್ತಾನೆ. ಅಂದ್ರೆ ಇಲ್ಲಿ ಹರಕೆಗಳ ಇಚ್ಛೆಗಳು ನಿಜಕ್ಕೂ ಈಡೇರುತ್ತಾ? ಇಲ್ಲ 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 ಹರಿಕೆ ಇರೋರು ಮಕ್ಕಳಿಲ್ಲ ಅಂತೇಳಿ ಬಂದ್ರೆ ಸುಮಾರು 15 ವರ್ಷ 18 ವರ್ಷ ಆಗಿರೋರು ಬಂದು ಅಲ್ಲಿ ಕಲ್ಯಾಣದಲ್ಲಿ ಹೋಗಿ ಪ್ರದರ್ಶನ ತಿರುಗಿ 2 ಕಡ್ಡಿ ಎತ್ಕೊಂಡು ಮಹಾನ್ ಭಾವ ನಮಗೊಂದು ಸಂತಾನ ಕೊಟ್ರೆ ನಿಮ್ಮ ಹೆಸರಿಡ್ತೀವಿ ಅಂತೇಳಿ ಆಗಿರೋದು ನಿಜ ಆಗಿರೋದು. ಎಷ್ಟು ವರ್ಷ ಹಳೆದಿದ್ದು ದೇವಸ್ಥಾನ ಇದು ಎಲ್ಲ 75 ವರ್ಷದಿಂದ ಈಚೆ. ಅವರು ಸುಮಾರು 100 ವರ್ಷ ಬದುಕಿ ಜೀವಗಳ್ಕ ಮೈಸೂರು ಮಹಾರಾಷ್ಟ್ರವರೆಗೂ ಹೋಗಿದ್ರು. ಮಹಾರಾಜರವರೆಗೂ ಗೋಶಾಲೆಗೆ ಹೋಗಿ ನೋಡಿ ಗೋವುಗಳನ್ನೆಲ್ಲ ಕಾಪಾಡಿ ಬಂದು ಅದು ನಿಜ ನಿಮಿಷದಲ್ಲೇ ಓಡಾಡಿ ಆತನ ಗೋವುಗಳ ಮೇಯಿಸಿ ಸತ್ತು ಇಲ್ಲೇ ಆತನ ಇದು ಮಾಡಿರೋ. ಅವತ್ತಿನಿಂದ ಇದೇ ತರ ಬರ್ತಾ ಇದೆ. ಈಗಲೂ ಸಹ ನಡೀತಾ ಇದೆ ನೋಡು. ತುಪ್ಪದ ದೀಪನೇ ಎಣ್ಣೆ ಉಪಯೋಗಿಸಲ್ಲ ಇಲ್ಲಿ ಅಲ್ಲಿ ಕೂಡ ತುಪ್ಪದ ದೀಪನೇ, ಆದ್ರೆ ನಾವು ವಾರಸ್ದಾರರು. ಈ ದೇವಸ್ಥಾನದ ಬಗ್ಗೆ ಇನ್ನ ಏನಾದ್ರೂ ಗೊತ್ತಿದ್ಯಾ? ಏನಿಲ್ಲ, ಮದುವೆಗಳು ಎಲ್ಲ ಆಗ್ತದೆ ಇಲ್ಲಿ. ಅವರು ನಮಗ್ ಬುಕ್ ಮಾಡ್ತಾರೆ. ಈಗ 2 ವರ್ಷದಿಂದ ನಿಂತೋಗೈತೆ, ಚೌಡ್ರಿ ಬಿದ್ದೋಗೈತೆ. ವರ್ಷಕ್ಕ ಹುಣ್ಣಿಮೆನೂ ನಡೀತದೆ, ತಿಂಗಳು ಹುಣ್ಣಿಮೆನೂ ನಡೀತದೆ. ಶ್ರೀರಾಮನವಮಿ ತಿಂಗಳು ಒಂದು 25,000 ಎಲೆನೂ ಖರ್ಚಾಗುತ್ತೆ. ಅನ್ನದಾನ ನಡೀತೈತಿ. ಈ ದೇವಸ್ಥಾನಕ್ಕೆ ನೀವು ಬರೋದಕ್ಕೆ ಮುಖ್ಯ ಕಾರಣ ಏನು ಸರ್? ಹಸುಗಳಿಗೆ ಏನಾದ್ರು ಜನಗಳಿಗಾಗ್ಲಿ ಈ ಬಸ್ರಿ ಹೆಂಗಸರಿಗಾಗ್ಲಿ ಏನಾದ್ರು ಮಕ್ಕಳಿಗೆ ಹಾಲಾಗದಿದ್ರೆ ಒಳ್ಳೆ ಹಿಂದಿನ ಕಾಲದಿಂದನೂ ಒಳ್ಳೆ ಇದಾಗುತ್ತೆ. ಹಸುಗಳಿಗೆಲ್ಲ ಚೆನ್ನಾಗಿಲ್ದಿರಾದ್ರೆ ರೋಗ ಬಂದಾಗ ದೇವಸ್ಥಾನಕ್ಕೆ ನಂಬಿಕೆ ತುಂಬಾ ವರ್ಷಗಳಿಂದ ಇದೆ. ಒಳ್ಳೇದ್ ಮಾಡ್ತೀವಿ ಯಾವ ತಾತ ಅಂತ ತುಂಬಾ ವರ್ಷಗಳಿಂದ ಒಳ್ಳೇದಾಗ್ತಾ ಇದೆ. ಅದರಿಂದ ಸುಮಾರು ಲಕ್ಷಾಂತರ ಜನ ಬರ್ತಾರೆ ಯಾವಾಗಲೂ ದೇವಸ್ಥಾನ ಭೇಟಿ ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಇದು ನಿಜವಾಗ್ಲೂ ನಡೆದಿದೆಯಾ? ಹೌದೌದು. ತುಂಬಾ ನಾವ್ ಏನಾದ್ರು ಚೆನ್ನಾಗಿಲ್ದಿರಾದ್ರೆ ಹಸುಗಳಿಗೆ ಈ ಮಕ್ಕಳು ಹಾಲು ಕುಡಿದಿರಾದ್ರೆ ಏನಾದ್ರು ಇದಾದ್ರೆ ಈಗ ಮುಕ್ಕೊಂಡ್ರೆ ಇಲ್ಲಿ ತಾತನ್ಗೆ ಒಳ್ಳೇದಾಗುತ್ತೆ. ನಿಜಕ್ಕೂ ಈಗಿನ ಕಾಲದಲ್ಲಿ ಇದು ನಂಬೋದಾ? ಹೌದೌದೌದು, ನಂಬಿಕೆ ಇದೆ. ನಂಬಿಕೆ ಇರೋದ್ರಿಂದಾನೇ ಈಗ ಲಕ್ಷಾಂತರ ಜನ ಬರ್ತಾರೆ. ನಮ್ದು ಇಲ್ಲಿ ಒಂದು 8 ಕಿಲೋಮೀಟರ್ 10 ಕಿಲೋಮೀಟರ್ ಆಗುತ್ತೆ ಹಳ್ಳಿ ನಮ್ದು. ನಾವು ಯಾವಾಗ್ಲೂ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ದನಗಳಿಗೆ ಯಾವಾಗ್ಲೂ ಬರ್ತೀವಿ ಪೂಜೆಗೆ. ಸುಮಾರು ಜನ ಬರ್ತಾರೆ, ಸುತ್ತು ಒಂದು 3 ಕಿಲೋಮೀಟರ್ ಇಂದಾನು ಬರ್ತಾರೆ. ಇದು ಎಷ್ಟು ವರ್ಷದ ಹಿಂದೆ ಅಂತ ನಿಮ್ಗೆ ಅನ್ಸುತ್ತೆ? ನಮ್ಗೆ ಅಂದಾಜ್ ನಮಗ್ ಗೊತ್ತಿರೋ ಹಂಗೆ ನಾವೊಂದು 30-40 ವರ್ಷ ಬರ್ತಾ ಇದೆ. ನಮ್ಮ ತಾತ 70 ವರ್ಷ ಆಗಿದೆ ಅಂತೆ ತಾತನವರು ಸಮಾಧಿಗೆ. ಮೊದ್ಲೆಲ್ಲ ಹಳ್ಳಿಗಳಿಗೆಲ್ಲ ಭೇಟಿ ಕೊಡ್ತಾ ಇದ್ರು ತಾತನವರು. ಅದ್ ಹಂಗೆ ಇವಾಗೂ ಮುಂದುವರ್ಕೊಂಡ್ ಬಂದಿದೆ. ಅದೊಂದು ನಂಬಿಕೆ ಇವಾಗ್ಲೂ ನಡೀತಾ ಇದೆ.